ಸಣ್ಣ ಸಣ್ಣ ಮಕ್ಕಳು ಸಹ ಇಲ್ಲಿ ಸರಿಗಮವನ್ನ ಅಭ್ಯಾಸ ಮಾಡಲಿಕ್ಕೆ ಬರ್ತಾರೆ. ಪಾಠಶಾಲೆಯಲ್ಲಿ ಬೆಳಿಗ್ಗೆ 7 ಗಂಟೆಯಿಂದಲೇ ಈ ಎಲ್ಲ ತರಗತಿಗಳು ಆರಂಭವಾಗ್ತದೆ. ಚಿಕ್ಕ ಮಕ್ಕಳು ಸಂಗೀತವನ್ನು ಕಲಿತಾರೆ, ತಬಲಾ ವಾದನವೂ ಇರ್ತದೆ, ಜೊತೆಗೆ ಸಿತಾರ್ ವಾದನವನ್ನ ಕೂಡ ಪಾಠಶಾಲೆಯಲ್ಲಿ ಹೇಳಿಕೊಡ್ಲಾಗ್ತದೆ. ತದನಂತರ BEd ಕಾಲೇಜ್ನಲ್ಲಿ BA ಸಂಗೀತ ಪದವಿಗೋಸ್ಕರ ಯಾವೆಲ್ಲ ತರಗತಿಗಳು ಇರುತ್ತೋ ಅದನ್ನ ಮಕ್ಕಳು ಶಿಸ್ತಿನಿಂದ ಅಭ್ಯಾಸ ಮಾಡ್ತಾರೆ. ಕಾಲೇಜ್ ಕೂಡ ಸುಸಜ್ಜಿತವಾದಂತಹ ಕಟ್ಟಡದಲ್ಲಿ ಇಲ್ಲಿ ನಡೆಸಲಾಗ್ತದೆ. ಜೊತೆಗೆ ಈ ಭಾಗದಲ್ಲಿ ನಾವು ಗ್ರಂಥಾಲಯವನ್ನು ಕೂಡ ಕಾಣಬಹುದು. ಸಾಕಷ್ಟು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳು ಗ್ರಂಥಾಲಯದಲ್ಲಿ ಲಭ್ಯವಿದೆ. ಇನ್ನು ಪುಟ್ಟರಾಜ ಕವಿ ಗವಾಯಿಗಳವರ ಶಿಷ್ಯರು, ಅನೇಕ ಜನ ಶಿಷ್ಯರು ಈ ಪಾಠಶಾಲೆಯಲ್ಲಿ ಮಕ್ಕಳಿಗೆ ಸಂಗೀತವನ್ನ ಹೇಳಿಕೊಡ್ತಾರೆ. ಹಾಗೆಯೇ ಕಾಲೇಜ್ನಲ್ಲಿಯೂ ಕೂಡ ನೇರವಾಗಿ ಪುಟ್ಟರಾಜ ಕವಿ ಗವಾಯಿಗಳ ಶಿಷ್ಯರಾಗಿದ್ದಂಥ ಅನೇಕ ಸಂಗೀತಗಾರರು ಇಲ್ಲಿ ತಬಲಾ ವಾದನವನ್ನ, ಮಕ್ಕಳಿಗೆ ಸಂಗೀತವನ್ನ, ಹಾಗೆಯೇ ಸಿತಾರ್ ವಾದನವನ್ನ, ಬೇರೆ ಬೇರೆ ವಾದ್ಯಗಳನ್ನ ನುಡಿಸೋದನ್ನ ಹೇಳ್ಕೊಡ್ತಾರೆ. BA ಮ್ಯೂಸಿಕ್ ಪದವಿಯಲ್ಲಿಯೂ ಸಹ ಪುಟ್ಟರಾಜ ಕವಿ ಗವಾಯಿಗಳ ಅನೇಕ ಶಿಷ್ಯರು ಇಲ್ಲಿ ಬೋಧಕರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇಲ್ಲೇ ನಮ್ಮ ಸಂಗೀತ ಪಾಠಶಾಲೆಯಲ್ಲಿ 1990-91ರಲ್ಲಿ ಪ್ರಾರಂಭ ಆಗಿ ಮೊದಲ ಸಂಚಾರಿ ಪಾಠಶಾಲೆ ಇತ್ತು. ಸಂಚಾರಿ ಪಾಠಶಾಲೆಯ ನಂತರ ಪುಟ್ಟರಾಜ ಗವಾಯಿಗಳು ಇಲ್ಲಿ ಸ್ಥಾಪನೆಗೊಂಡ ಮೇಲೆ ನಮ್ಮ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸ್ಥಾಪನೆಯಾಗಿ ನಮ್ಮ ಸಂಚಾರಿ ಪಾಠಶಾಲೆಯು ಇಲ್ಲಿ 90-91 ಅಧಿಕೃತ ಇಲಾಖೆಯ ಅನುಮತಿಯೊಂದಿಗೆ ಇಲ್ಲಿ ಸ್ಥಾಪನೆಯಾಗಿ 2010ರಲ್ಲಿ ನಮ್ಮ ಸಂಗೀತ ಪಾಠಶಾಲೆ ವಿಶೇಷ ಪ್ರಕರಣದೊಳಗೆ ಅಡಿಯೊಳಗೆ ಇದನ್ನು ಅನುದಾನಕ್ಕೆ ಒಳಪಡಿಸುತ್ತೆ ಸರ್ಕಾರ. ಇಲ್ಲಿ ಜೂನಿಯರ್, ಸೀನಿಯರ್, ವಿದ್ವತ್ ಪೂರ್ವ, ವಿದ್ವತ್ ಅಂತಿಮ ತರಗತಿಗಳು ಮೊದಲ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನಡೀತಿದ್ವು. ಈಗೇನೈತಲ್ಲ, ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿ ಹೋಗ್ಯಾವು, ಅಲ್ಲಿಂದನೇ ಈಗ ಪರೀಕ್ಷೆಗಳು ನಡೀತೇವೆ. ಆಮೇಲೆ ಇಲ್ಲಿ ಒಂದು 10 ಜನ ಶಿಕ್ಷಕರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಒಳ್ಳೆಯ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ನಮ್ಮ ಈಗಿನ ಪೀಠಾಧಿಪತಿಗಳು ನಮ್ಮ ಶಾಲೆಯ ಬಗ್ಗೆ ಎಲ್ಲ ಸಹಕಾರ ಕೊಟ್ಟು ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಸಹಕಾರ ಮಾಡ್ತಾರೆ. ನಮ್ಮಲ್ಲಿ 9 ಸಂಸ್ಥೆಗಳು ಇದ್ದಾವೆ ಇಲ್ಲಿ. ಅದರಲ್ಲಿ ಡಿಗ್ರಿ ಕಾಲೇಜ್ ಏಡೆಡ್ ಆಗ್ಯದ, ಮ್ಯೂಸಿಕ್ ಕಾಲೇಜ್ ಏಡೆಡ್ ಆಗ್ಯದ, ಪ್ರೈಮರಿ ಹೈಸ್ಕೂಲ್ ಆಗ್ಯದ. ನಮ್ಮ ಸಂಗೀತ ಪಾಠಶಾಲೆಯನ್ನು ರಾಜ್ಯದೊಳಗೆ ವಿಶೇಷ ಪ್ರಕರಣ ಅಡಿಯೊಳಗೆ ವೇತನ ಅನುಕೂಲಪಡಿಸಿದ ಶಾಲೆ ಇದು ಒಂದೇ. ಹೀಗಾಗಿ ಇಲ್ಲಿ ಉತ್ತಮ ರೀತಿಯಿಂದ ಸಂಗೀತ ತರಗತಿಗಳು ನಡೀತೇವೆ ಅಂತ ಹೇಳ್ಬೋದು. ಹುಷಾರಾಗ
ಕಲೀರು. ಎಸ್, ಇವತ್ತು ನಾವು ವೀರೇಶ್ವರ ಪುಣ್ಯಾಶ್ರಮದ ಒಂದು ಪಾಠಶಾಲೆಯಲ್ಲಿದ್ದೇವೆ. ಇದು ಪುಟ್ಟರಾಜ ಕವಿಗವಾಯಿಗಳ ಸಂಗೀತದ ಪುಣ್ಯಭೂಮಿ. ಪಾಠಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ನಾವು ನೋಡಿದಾಗೆ ಸಣ್ಣ ಮಕ್ಕಳಿಂದ ಹಿಡಿದು ವಿದ್ವತ್ ಅಂತಿಮ ದರ್ಜೆಯವರೆಗೂ ಕೂಡ ವಿದ್ಯಾರ್ಥಿಗಳು ಸಂಗೀತವನ್ನ ಅಭ್ಯಾಸ ಮಾಡ್ತಾರೆ. ಅನೇಕ ಶಿಕ್ಷಕರು ಪುಟ್ಟರಾಜ ಕವಿಗವಾಯಿಗಳ ನೇರ ಶಿಷ್ಯರೇ ಇಲ್ಲಿ ತರಬೇತುದಾರರಾಗಿ ಶಿಕ್ಷಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಅನೇಕ ಶಿಕ್ಷಕರು ಬೇರೆ ಬೇರೆ ಶಿಕ್ಷಕರು ಸಹ ಇಲ್ಲಿ ಕಾರ್ಯವನ್ನ ನಿರ್ವಹಿಸ್ತಿದ್ದಾರೆ. ಅಂಥವರಲ್ಲಿ ಒಬ್ರು ಬಹಳ ಪ್ರಮುಖರು, ನೆಚ್ಚಿನ ಗುರುಗಳು ಹೌದು, ಪಂಡಿತ್ ವೆಂಕಟೇಶ್ ಅಲ್ಕೋಡ್ ಸರ್ ಇವತ್ತು ಪಾಠಶಾಲೆಯಲ್ಲಿ ಇದ್ದಾರೆ. ಮಕ್ಕಳಿಗೆ ತರಬೇತಿಯನ್ನ ನೀಡ್ತಿದ್ರು. ಹಾಗೆಯೇ ನಾವು ಮಾತಾಡ್ಸ್ತಾ ಹೋಗೋಣ. ಸರ್, ಪಾಠಶಾಲೆಯ ಒಂದು ವಿದ್ವತ್ ಪೂರ್ವ ಮತ್ತು ಅಂತಿಮ ದರ್ಜೆಗೆ ತಾವು ಪಾಠವನ್ನ ಹೇಳ್ತಿದ್ದೀರಿ. ಪಾಠಶಾಲೆ ಹೇಗಿದೆ? ಯಾವಾಗಿಂದ ಇದು ಶುರುವಾಗಿದ್ದು? ಹೇಗೆ ನಡೀತಿದೆ ಸರ್? ಇದು ನಮ್ಮ ವಿದ್ಯಾಗುರುಗಳು ನಡೆದಾಡುವುದರು ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಶಿವಯೋಗಿಗಳು ಸ್ಥಾಪನೆ ಮಾಡಿರುವಂಥ ಪಾಠಶಾಲೆ. 1991ರಲ್ಲಿ ಪಾಠಶಾಲೆ ಅಜ್ಜೋರು ಪ್ರಾರಂಭ ಮಾಡಿದ್ದು. ಇದು 2010 ಗ್ರಾಂಟಿಗೆ ಒಳಪಟ್ಟಿದೆ. ಇಲ್ಲಿ 10 ಜನ ಶಿಕ್ಷಕರು ಇದ್ದಾರೆ. ನಾನು ಟೀಚಿಂಗ್ ಇಬ್ಬರಿದ್ದಾರೆ. ಸೊ 2010ರಿಂದ ಈ ಪಾಠಶಾಲೆ ಇಲ್ಲಿವರೆಗೂ ನಿರಂತರ ನಡ್ಕೋತ ಬಂದಿದೆ. ಇಲ್ಲಿ ಪ್ರತಿನಿತ್ಯ ಒಟ್ಟು ಪ್ರತಿ ಒಂದು ವರ್ಷದಲ್ಲಿ 300-350 ವಿದ್ಯಾರ್ಥಿಗಳು ಇಲ್ಲಿ ಸಂಗೀತ ಕಲಿತಾರೆ. ಅದರಲ್ಲಿ ಜೂನಿಯರ್, ಸೀನಿಯರ್, ವಿದ್ವತ್, ಅದರಲ್ಲಿ ತಬಲಾ, ವೋಕಲ್ ಅಂಡ್ ತಬಲಾ, ವಯಲಿನ್ ಹಾಗೂ ಹಾಡುಗಾರಿಕೆ, ವಾದ್ಯಗಳು ಗಾಯನೂ ಹೌದೌದು. ಸೊ ಇದು ಗುರುಗಳು ಹಾಕಿರೋ ಪರಂಪರೆಯಲ್ಲಿ ಇದು ನಡೀತಾ ಇದೆ. ಮತ್ತೆ ನಾನು ಇಲ್ಲಿ ಕೇಳ್ಪಟ್ಟೆ ಪಾಠಶಾಲೆ ಒಂದ್ ರೀತಿ ಉಚಿತವಾಗಿ, ಯಾಕಂದ್ರೆ ಅತಿ ಕಡಿಮೆ ಒಂದು ತರಬೇತಿ ಇಲ್ಲ, ಏನು ತಗೊಳ್ಳೋದಿಲ್ಲ, ಫೀಸ್ ಅಂತ ತಗೊಳ್ಳೋದಿಲ್ಲ. ಎಲ್ಲ ಇಲ್ಲಿ ಬರೋರೆಲ್ಲ ಬಡ ಮಕ್ಕಳೇ ಬರ್ತಾರೆ. ಅದು ಎಲ್ಲಿ ಬಳ್ಳಾರಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ರಾಯಚೂರು, ಗುಲ್ಬರ್ಗ, ಬೀದರ್, ಕೊನೆ ಬೀದರ್ದಿಂದ ಈ ಕಡೆ ಬೆಳಗಾವ್, ಹಾವೇರಿ, ದಾವಣಗೆರೆ ಎಲ್ಲ ಕಡೆಯಿಂದ ಎಲ್ಲ ಬಡವರ ಮಕ್ಕಳು ಇಲ್ಲಿ ಆಶ್ರಮಕ್ಕೆ ಬರ್ತಾರೆ. ಸೊ ಆಶ್ರಮದ ಒಂದು ಫೀಸ್ 4,500-5,000 ಫೀಸ್ ಇದೆ. ಅದನ್ನ ಬಿಟ್ರೆ ಮತ್ತಿಲ್ಲಿ ಅವ್ರಿಗೆ ಯಾವುದಕ್ಕೂ ನಾವು ಫೀಸ್ ತಗೊಳ್ಳೋದಿಲ್ಲ. ಉಚಿತವಾಗಿ ಸಂಗೀತ. ಅದು 6 ವರ್ಷ 10 ವರ್ಷ ಶಿಕ್ಷಣ ಅವರು ಎಲ್ಲ ಇದ್ಕೊಂಡು ಕಲಿಬಹುದು. ಇನ್ನು ಸಮಯ ಹೇಗಿರ್ತದೆ ಸರ್? ಸಮಯ ಈಗ ಪಾಠಶಾಲೆ ಸಮಯ ಬೆಳಗ್ಗೆ 7ರಿಂದ 10 ತನಕಿದೆ. ಸಂಜೆ 4ರಿಂದ ಮತ್ತೆ 7 ತನಕ ಇರುತ್ತೆ. 2 ಹೊತ್ತು ಸಂಗೀತ. ಮತ್ತೆ ಆಶ್ರಮದಲ್ಲಿಯೂ ಅಲ್ಲಿ ಪಾಠ ನಡೀತಿರ್ತದೆ. ಇದು ಆಶ್ರಮದ ಅಡಿಯಲ್ಲಿ ಇದು ಪಾಠಶಾಲೆಯಲ್ಲಿ ಇಲ್ಲೂ ಪಾಠ ನಡೀತಿರ್ತದೆ. ಆದ್ರೆ ಇಲ್ಲಿ ಬರೋರೆಲ್ಲ ಬಹಳ ಪುಣ್ಯವಂತರು ಮೇಡಮ್. ಆಮೇಲೆ ನೀವು ಸಂದರ್ಶನ ಮಾಡ್ತಿದ್ರಿ, ನಿಜವಾಗಿ ನೀವು ಪುಣ್ಯಶಾಲಿಗಳು. ಯಾಕಂದ್ರೆ ಆಶ್ರಮನ ಗುರುತಿಸ್ತಾ ಇದ್ರಿ, ಎಷ್ಟೋ ಜನ ಗುರುತಿಸಿದ್ದಾರೆ. ಸರ್, ಇದು ನಮ್ ಕರ್ತವ್ಯ. ನಾನು ಪಾಠಶಾಲೆಗೆ ಬರುವಂತಹ ದಿನಗಳನ್ನ ನೆನಪಿಸ್ಕೊಂಡೆ. ನಮ್ಮ ಹತ್ರ ಇದೇ ಕೊಠಡಿಯಲ್ಲಿ ಕುತ್ಕೊಂಡು ಸಂಗೀತಾಭ್ಯಾಸವನ್ನ ಮಾಡುವಂತದ್ದು. ಖಂಡಿತ ಇದೆಲ್ಲ ಗುರುಗಳು ನಮಗೂ ನಿಮಗೂ ಕೂಡಿ ಇದನ್ನ ಒಂದು ಒಳ್ಳೆ ಅವಕಾಶ ಅವರು ಕರುಣಿಸಿದ್ದಾರೆ. ಅವರ ಆಶೀರ್ವಾದ. ನಾವು ನೀವು ಆರಾಮಿದೀವಿ ಅಂದ್ರೆ ಅಜ್ಜೋರ ಆಶೀರ್ವಾದವೇ. ನಿಜ ನಿಜ ನಿಜ. ಬಾಳ ಇಲ್ಲೆಲ್ಲ ಕಲಿಯೋ ಹುಡುಗರು, ಬಡ ಮಕ್ಕಳು ಬರ್ತಾರೆ, ಶ್ರದ್ಧಾ ಭಕ್ತಿಯಿಂದ ಕಲಿತಾರೆ. ಅವರೊಂದು ಉದ್ಯೋಗ ಮಾಡ್ಕೊಂಡು, ಸಂಗೀತದಲ್ಲಿ ಉದ್ಯೋಗ ಮಾಡ್ಕೊಂಡು ಹೋಗ್ತಾರೆ. ಗುರುವಿನ ಆಶೀರ್ವಾದ. ಎಲ್ಲಾರು ಒಟ್ಟು ಇಲ್ಲಿ ವಿದ್ಯೆ ಕಲಿತು ಹೋಗ್ತಾರೆ.
ಸಂತೋಷದ ವಿಷಯ. ಕರೆಕ್ಟ್ ಕರೆಕ್ಟ್. ಸರ್, ಇನ್ನೊಂದು ವೈಯಕ್ತಿಕ ಪ್ರಶ್ನೆ. ತಾವು ಬೆಂಗಳೂರಿನಲ್ಲಿ ಇಷ್ಟು ವರ್ಷ ಇದ್ರಿ, ಸುಗಮ ಸಂಗೀತ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಹೆಸರು ಮಾಡಿದಿರಿ. ಈಗ ಗದಗ್ನಲ್ಲಿ ಬಂದು ಪಾಠಶಾಲೆಗೆ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನುವಂತ ಆಲೋಚನೆ ಯಾಕೆ ಬಂತು ಸರ್? ಇದು ನಾನು ಕಲಿತ ಜಾಗ, ನಾನು ಗುರುಗಳು ಇಲ್ಲಿ ನನಗೆ ಕಲಿಸಿದ್ದಾರೆ. ಇಲ್ಲಿ ಸೇವೆ ಮಾಡಿದಷ್ಟು ತೃಪ್ತಿ ನಮ್ಗೆ ಎಲ್ಲಿ ಸಿಗೋದಿಲ್ಲ. ಯಾವ ಬೆಂಗಳೂರು ಕೊಡೋದಿಲ್ಲ, ಯಾವ ಸಂಭಾವನೆಗಳು ಕೊಡೋದಿಲ್ಲ. ಹೌದೌದು. ಯಾಕಂದ್ರೆ ಗುರು ಸೇವೆ ಮಾಡಿದರೆ ಇಹದಲ್ಲಿ ಸುಖ ಉಂಟು ಅಂತೇಳಿ ದೊಡ್ಡವರು ಹೇಳಿದ್ದಾರೆ. ಗುರುವಿನ ಸೇವಕ್ಕಿಂತ ದೊಡ್ಡ ಸೇವೆ ಯಾವುದಿಲ್ಲ. ಇಲ್ಲಿ ಮಾಡೋದೇ ಭಾಗ್ಯ, ಸಿಗೋದೇ ಅಪರೂಪ. ಇದು ನನಗೆ ಒದಗಿ ಬಂದಿದೆ. ಇದು ನನ್ನ ಪೂರ್ವಜನ್ಮದ ಪುಣ್ಯ. ಏನ ಸಂಗೀತ ಇವತ್ತು ಅಂತ ಹಾಡ್ತಿದ್ರು ಗುರುಗಳ ಆಶೀರ್ವಾದ. ಇನ್ನು ಹೆಚ್ಚಿಗೆ ಆದರೂ ಸಹಿತ ಗುರುವಿನ ಆಶೀರ್ವಾದ, ಅವ್ರ ಕೃಪೆ ಎಲ್ಲಿ ತನಕ ಇರ್ತದೆ, ನಾವು ಚೆನ್ನಾಗಿರ್ತೀವಿ. ಸರ್, ಬೆಂಗಳೂರಿನಲ್ಲಿ ಇದ್ರೆ ಎಷ್ಟೊಂದು ಅವಕಾಶಗಳಿರ್ತಿತ್ತು, ಸಾಕಷ್ಟು ಹಣ ಇರ್ತಿತ್ತು, ದೊಡ್ಡ ದೊಡ್ಡ ವೇದಿಕೆಗಳಿರ್ತಿತ್ತು. ಅದ್ಯಾವ್ದು ಬೇಕು ಅಂತ ಅನ್ಸ್ಲಿಲ್ವಾ ಸರ್? ಇಲ್ರಿ, ಏನು ಅನಿಸ್ಲಿಲ್ಲ. ಗುರುವಿನ ಸೇವೆ ಮುಂದೆ ಅದೆಲ್ಲ ಶೂನ್ಯ ಆಗ್ತದೆ. ಇಂಥ ಅವಕಾಶಗಳು ಸಿಗೋದಿಲ್ರಿ. ನಾವು ಎಲ್ಲಿ ಹುಡ್ಕೊಂತ ಎಷ್ಟು ದುಡ್ಡು ಕೊಟ್ಟರು ನೆಮ್ಮದಿ ಸಿಗೋದಿಲ್ಲ. ಎಲ್ಲ ಇತ್ತು ನೀವು ಹೇಳ್ದಂಗೆ, ಆದರೆ ನನಗೆ ಇದು ಬೇಕನ್ನಿಸ್ತು. ಹೀಗಾಗಿ ನಾನು ಸ್ವ ಇಚ್ಛೆಯಿಂದ ಸೇವೆ ಮಾಡಲು ಇಲ್ಲಿ ಬಂದಿದ್ದೀವಿ. ನಮ್ಮ ಗುರುಗಳು ಏನು ಕಡಿಮೆ ಮಾಡಿದಿಲ್ಲ. ಇಲ್ಲಿದ್ರು ಸಹಿತ ಚೆನ್ನಾಗಿ ಹಾಡ್ತಾ ಇದ್ರೆ ನಾವು ಎಲ್ಲಿದ್ರು ಪ್ರಚಾರಕ್ಕೆ ಬರ್ತೀವಿ, ಒಳ್ಳೆ ಹೆಸರು ಮಾಡ್ಬೋದು. ಅದಕ್ಕೆ ಅಲ್ಲಿ ಇರ್ಬೇಕು ಇಲ್ಲಿ ಇರ್ಬೇಕು ಅಂತಿಲ್ಲ, ನಿಯಮ ಇಲ್ಲ. ಚೆನ್ನಾಗಿ ಹಾಡೋನಿಗೆ ಗದಗಿನಾಗಿದ್ರು ಸಹಿತ ಎಲ್ಲ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಮಾಡಿ ಬರ್ಬೋದು. ಅದು ನಮಗೆ ಗುರುವಿನ ಆಶೀರ್ವಾದ ನಮಗಿರ್ಬೇಕು. ಖಂಡಿತ ಖಂಡಿತ ಖಂಡಿತ. ಓಕೆ, ಅಂದ್ರೆ ಗುರುವಿನ ಹಾದಿಯಲ್ಲಿಯೇ ನೀವು ನಡಿಬೇಕು, ಗುರುವಿನ ಇದ್ದ ಸ್ಥಾನದಲ್ಲೇ ಇರಬೇಕು ಅಂತ ಅನ್ನುವಂತ ಒಂದು ಆದರ್ಶ ನಿಮ್ಮಲ್ಲಿದೆ. ಸೊ ಹಾಗಾಗಿ ಆವತ್ತಿನ ಕಾಲಕ್ಕೂ, ಅಂದ್ರೆ ತಾವು ಪುಟ್ಟರಾಜ ಕವಿಗವಾಯಿಗಳ ನೇರ ಶಿಷ್ಯರು, ಅವರಿಂದ ಕಲ್ತಂಥವ್ರು, ಇವತ್ತಿನ ಮಕ್ಕಳಿಗೆ, ಇವತ್ತಿನ ಯುವ ಜನತೆಗೆ, ಇವತ್ತಿನ ಯುವ ಸಂಗೀತ ಕಲಾವಿದರಿಗೆ ಏನ್ ಸಂದೇಶ ಕೊಡ್ತೀರಿ ಸರ್ ಈ ಮೂಲಕ? ಸಂದೇಶ ಕೊಡೋದು ಏನಿಲ್ರಿ, ದೊಡ್ಡವ್ರ ಸಹಿತ ಎಲ್ಲ ಹೇಳ್ಕೊಂತ ಬರ್ತಾರೆ. ಸಂದೇಶ ಸಂಗೀತದೊಳಗೆ ಏನು ಕೊಡಕ್ಕಾಗಲ್ಲ. ಅವರ ಸಾಧನೆ ಮಾಡ್ಕೋತ ಹೋದಂಗೆಲ್ಲ ಆ ಸಂಗೀತದ ಹಾದಿ ಅವ್ರಿಗೆ ತಿಳಿತದೆ. ಎಷ್ಟು ಈಸಿ ಇದೆ, ಎಷ್ಟು ಅದು ಕಷ್ಟ ಇದೆ, ಇದರಲ್ಲಿ ಏನು ಮಾಡ್ಬೋದು ಏನು ಬಿಡ್ಬೋದು ಅಂತ ಕಲ್ಕೋತ ಹೋದಂಗೆಲ್ಲ ಮಾತ್ರ ಅದ್ರದ್ದು ಹಾದಿ ತಿಳಿಲಿಕ್ಕೆ ಸಾಧ್ಯ. ಸೊ ಹೀಗಾಗಿ ಈಗಿನ ಜನ್ರೇಷನ್ಗೆ ಏನು ಹೇಳೋದು ಅಂದ್ರೆ ನನ್ನ ಹಿಡ್ಕೊಂಡು ಅಭ್ಯಾಸ ಮಾಡೋದೊಂದು ಮಾಡಬೇಕು, ಪ್ರಾಕ್ಟೀಸ್ ಇರಬೇಕು. ಹೌದು, ಗುರುವಿನ ಆಶೀರ್ವಾದ ಬೇಕು, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡೋದ್ರಿಂದ ಎಲ್ಲದೂ ಸಾಧ್ಯ ಅಂತ ಹೇಳ್ತೀವಿ. ಸರ್, ಇವತ್ತಿನ ಸಂಗೀತ ಕಲಿಯುವಂತಹ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ವಿದ್ಯೆ ಜೊತೆ ಎಲ್ಲೋ ಒಂದ್ ಕಡೆ ವಿನಯವು ಕಡಿಮೆ ಆಗ್ತಿದ್ಯಾ ಅನ್ನೋ ಭಾವನೆ ನನ್ನಲ್ಲಿದೆ. ನೀವೇನಂತೀರಿ ಸರ್? ಹಾಗೇನಿಲ್ರಿ. ಮತ್ತು ಗುರು ಪರಂಪರೆ ಏನಿರ್ತದೆ ಅದನ್ನು ಮಾಡ್ಕೊಂಡು ಹೋದರೆ ಕಡಿಮೆ ಏನು ಆಗೋದಿಲ್ಲ. ಆದರೆ ನಮಗೂ ಜವಾಬ್ದಾರಿ ಇದೆ ಕಲಿಸೋದು. ನಾವು ಮಕ್ಕಳಿಗೆಲ್ಲ ಹೇಳಿಕೊಡ್ತೀವಿ. ಅದ್ರ ಜೊತೆಗೆ ಮಾಡೋರು ಮಾಡ್ತಾರೆ, ಒಬ್ಬೊಬ್ರು ಬಿಡ್ತಾರೆ. ಬಿಡಬಾರ್ದು ಅಂತ ನಾವು ಅನ್ಕೋತೀವಿ. ಯಾಕಂದರೆ ಇದೆಲ್ಲ ಭಕ್ತಿಯಿಂದ ಬರುವಂಥದ್ದು ಕೆಲಸ. ನಾದಪ್ರಿಯ ಶಿವನಂಬರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನಂಬರು ವೇದಪ್ರಿಯ ಶಿವನಲ್ಲ. ಈ ಸಂಗೀತಕ್ಕೆಲ್ಲ ಭಕ್ತಿ ಮಾರ್ಗ ಇದ್ರೆ ಮಾತ್ರ ನಾವೊಂದು ಏನೋ ದಡ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹೀಗಾಗಿ ಅವ್ರಿಗೆಲ್ಲ ಕಲಿಯುವಂಥವ್ರು ಅದನ್ನು ಭಕ್ತಿ ಮಾರ್ಗ ಇಟ್ಕೊಂಡು, ಗುರುವಿನ ಬಗ್ಗೆ ನಿಷ್ಠೆ ಇಟ್ಕೊಂಡು ಹೋದ್ರೆ ಒಳ್ಳೇದಾಗತ್ತಂತ ನಾನು ಬಯಸ್ತೀನಿ. ಖಂಡಿತ ಖಂಡಿತ. ಸಾಕಷ್ಟು ವಿಚಾರಗಳನ್ನ, ಸಂಗೀತದ ಕುರಿತಾದ ಪಾಠಶಾಲೆ ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀರಿ. ಧನ್ಯವಾದ ಸರ್. ನೀವು ಎಲ್ಲರೂ ಬಂದು ಇಲ್ಲಿ ಸೇವೆ ಮಾಡ್ತಿದ್ರಿ, ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ಇನ್ನೂ ಅಜ್ಜನ ಕೀರ್ತಿ ಗಗನತ್ರಕ್ಕೆ ಏರಿಸ್ರಿ ಅಂತೇಳಿ ನಿಮಗೆ ನಾನು ವಂದಿಸಿ, ನೀವು ಸಹಿತ ಕಲಾಕ್ಷೇತ್ರದಲ್ಲಿದ್ದವರು, ಒಳ್ಳೆಯ ಕಲಾವಿದರು, ಈ ಗದಗಿನೊಳಗೆ ಸಾಕಷ್ಟು ಕೆಲಸ ಮಾಡಿದ್ದೀರಿ. ಮಂಜರಿ ಮೇಡಮ್ ಅವರೇ, ನಿಮಗೂ ಒಳ್ಳೇದಾಗಲಿ. ಪುಟ್ಟರಾಜ ಗುರುಗಳ ಆಶೀರ್ವಾದ ಇರಲಿ. ನಿಮ್ಮೆಲ್ಲ ಟೀಮಿಗೂ ನಮ್ಮ ವೀರೇಶ್ವರ ಪುಣ್ಯಾಶ್ರಮದ ವತಿಯಿಂದ, ನಮ್ಮ ಶಾಲೆಯ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ವೀರೇಶ್ವರ ಪುಣ್ಯಾಶ್ರಮದ ಈ ಪಾಠಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿ ಅನೇಕ ಜನ ವಿದ್ಯಾರ್ಥಿಗಳಿಗೆ ಗುರುಗಳಾಗಿ ಪಂಡಿತ್ ವೆಂಕಟೇಶ್ ಅಲ್ಗೋಡ್ ಸರ್ ಸಾಕಷ್ಟು ವಿದ್ಯಾರ್ಥಿಗಳನ್ನ ಸಂಗೀತದಲ್ಲಿ ವಿದ್ಯೆ ಜೊತೆ ಅವ್ರು ಹೇಳಿದ ಹಾಗೆ ವಿನಯವನ್ನು ಕೂಡ ಕಲಿಸಿಕೊಡ್ತಿದ್ದಾರೆ. ಇದು ಪುಣ್ಯಭೂಮಿ. ಇಲ್ಲಿ ಕಲಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಂಗೀತದ ಜೊತೆ ಸಂಸ್ಕಾರವು ಖಂಡಿತವಾಗಿಯೂ ಬರ್ತದೆ. ನಾವು ಸಹ ಪಾಠಶಾಲೆಯ ಅನೇಕ ವಿಚಾರಗಳನ್ನ, ತರಗತಿಗಳನ್ನ, ತರಬೇತಿಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದ್ದೇವೆ.